ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತು ಸ್ಯಾರಿಗೆ ಒಂದು ಸಿಂಪಲ್ ಆಗಿರೋ ಮತ್ತು ಬಹಳ ಬೇಗನೆ ಮುಗಿಸೋ ಅಂತ ಡಿಸೈನ್ನ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 3 ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಗ್ರೀನ್ ಕಲರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ತಗೊಂಡಿದ್ದೀನಿ. ಮತ್ತೆ ನೋಡಿ, ಈ ಕಲರ್ದೊಂದು ಥ್ರೆಡ್ ತಗೊಂಡಿದ್ದೀನಿ. 6 ಎಳೆನೂ ತಗೊಂಡು ಹೀಗೆ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಸಿಂಪಲ್ ಆಗಿರೋ ಮತ್ತು ಈಸಿಯಾಗಿ ಬಹಳ ಬೇಗನೆ ಮುಗಿಯೋ ಹ್ಯಾಂಡ್ ಎಂಬ್ರಾಯ್ಡ್ರಿ ಬಾರ್ಡರ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ ಲೈನ್ ಹಾಕೊಂಡಿದ್ದೀನಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಮಿಡಲ್ 1 ಲೈನ್ ಇಂದ ಹೀಗೆ ದಾರನ ತೆಗೆದುಬಿಟ್ಟು ನೋಡಿ, ಇಲ್ಲಿಂದ ಈ ಮಧ್ಯ ಲೈನ್ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಮೇಲೆ ಹಾಕ್ತಾ ಹೀಗೆ ನಂತರ ನೋಡಿ, ಇಲ್ಲಿಂದ ತಗೊಂಡು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸೇಮ್ ನಾವು ಈ ಡಿಸ್ಟೆನ್ಸ್ ಅಲ್ಲೇ ಇಲ್ಲೂ ತಗೋಬೇಕಾಗತ್ತೆ. ನೋಡಿ, ಇಲ್ಲಿ ಬರುತ್ತೆ ಅವಾಗ ಹೀಗೆ ಇದು ತಗೊಂಡು ಮತ್ತೆ ಇಲ್ಲೇನೆ ಒಳಗಡೆ ಹಾಕ್ತಾ ಇದ್ದೀನಿ. ಇವಾಗ ಇಲ್ಲಾದ್ಮೇಲೆ ನೋಡಿ, ನಾನು ಇಲ್ಲಿ ಸೂಜಿನ ತಗೋತಾ ಇದ್ದೀನಿ. ಹೀಗೆ ಇಲ್ಲಿ ತಗೊಂಡ್ಬಿಟ್ಟು ಮತ್ತೆ ಇಲ್ಲೇನೆ ಒಳಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನೋಡಿ, ಈ ರೀತಿ ಬರಬೇಕು. ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಸೂಜಿನ ತೆಗಿತಾ ಇದ್ದೀನಿ. ಹೀಗೆ ಸ್ಟ್ರೈಟ್ ಆಗಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಈ ಡಿಸ್ಟೆನ್ಸ್ ಅಲ್ಲೇ ಇಲ್ಲಿ ತಗೋಬೇಕು, ಅಂದ್ರೆ ಇಲ್ಲಿ ಬರುತ್ತೆ. ಹೀಗೆ ತಂದು ಹೀಗೆ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲ ಆಯ್ತಲ್ಲ. ಮತ್ತೆ ಇವಾಗ ಈ ಕಡೆ ಇಲ್ಲಿಂದ ಸ್ಟ್ರೈಟ್ ತಗೋಬೇಕು. ನೆಕ್ಸ್ಟು ಇಲ್ಲಿಂದ ಹೀಗೆ ನಂತರ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿಂದ ಸೂಜಿನ ಮೇಲ್ ತಗೊಂಡ್ಬಿಟ್ಟು ಇಲ್ಲಿ ಒಳಗೆ ಹಾಕಬೇಕು. ಹೀಗೆ ನೋಡಿ ಫ್ರೆಂಡ್ಸ್,
ಒಂದ್ಸಲಿ ಇಲ್ಲಿ ಮೇಲ್ಗಡೆ ಬರುತ್ತೆ, ಮತ್ತೊಂದ್ಸರಿ ಕೆಳಗಡೆ ಬರುತ್ತೆ, ಮತ್ತೆ ಮೇಲ್ ಬರುತ್ತೆ, ಮತ್ತೆ ಇಲ್ಲಿ ಕೆಳಗಡೆ. ಅಂದ್ರೆ ನೀವು ಫಸ್ಟು ಫುಲ್ ಒಂದು ಲೈನನ್ನು ಫುಲ್ಲು ಸ್ಯಾರಿಗೆ ಹಾಕ್ಕೊಂಬಿಡಿ. ಆಗ ನಿಮಗೆ ಹಾಕೋದಕ್ಕೆ ಈಸಿ ಆಗತ್ತೆ. ಅಂದರೆ ಡಿಸ್ಟೆನ್ಸ್ ಅಂದರೆ ಈ 3 ಲೈನಿನ ಅಂದರೆ ಇಲ್ಲೂ ಸೇಮ್ ಡಿಸ್ಟೆನ್ಸ್ ಇರಬೇಕು, ಇದು ಸೇಮ್ ಡಿಸ್ಟೆನ್ಸ್ ಇರಬೇಕು. ಕರೆಕ್ಟಾಗಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ಲೈನ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಲೈನ್ ಆ ಕಡೆ ಈ ಕಡೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಒಂದ್ಸಲ ಮೇಲೆ, ಒಂದ್ಸಲ ಕೆಳಗೆ, ಒಂದ್ಸಲ ಮೇಲೆ, ಒಂದ್ಸಲ ಕೆಳಗೆ, ಈ ರೀತಿಯಾಗಿ ಫುಲ್ ಲೈನಿಗೂ ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಫುಲ್ ಲೈನ್ ಆಗಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಳಗಡೆ ತಗೊಂಡು ನಾನು ನಾಟ್ ಹಾಕೊಂಡಿದ್ದೀನಿ. ನಂತರ ಈ ಕಲರ್ ದಾರ ಅವಾಗೇನು ತೋರಿಸಿದ್ನಲ್ಲ ಅದನ್ನು 6 ಎಳೆ ತಗೊಂಡಿದ್ದೀನಿ. ನಂತರ ನೋಡಿ ಫ್ರೆಂಡ್ಸ್, ಈ ದಾರನ ಹೀಗೆ ಏನಿರುತ್ತೆ ನೋಡಿ, ಇಲ್ಲಿಂದ ಹೀಗೆ ಮೇಲೆ ತಗೋತಾ ಇದ್ದೀನಿ. ನಂತರ ಮೇಲೆ ತಗೊಂಡಾದ್ಮೇಲೆ ಈ ದಾರ ಹೀಗೆ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ. ಹೀಗೆ ಒಂದು 4 ರೌಂಡು ಹೀಗೆ ಸೂಜಿಗೆ ಸುತ್ತು ಬಿಟ್ಟು ನಾನು ಇಲ್ಲಿ ಒಳಗಡೆ ಹಾಕ್ತಾ ಇದ್ದೀನಿ ಸೂಜಿ. ಹೀಗೆ ನಂತರ ಇಲ್ಲಿ ಹೀಗೆ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡ್ಬಿಟ್ಟು 1 2 3 4 ಮತ್ತೆ ಇಲ್ಲಿ ಮೇಲೆ ತಗೋಬೇಕು. ಹೀಗೆ ಸುತ್ತು ಬಿಟ್ಟು 4 ಸಾರಿ ಇಲ್ಲಿ ಒಳಗಡೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಮೇಲ್ಗಡೆ ಆಯ್ತು ಫ್ರೆಂಡ್ಸ್. ಕೆಳಗಡೆ ಇಲ್ಲಿ ಕರೆಕ್ಟಾಗಿ ಹಾಕೋ ಬಿಸಿಗೆ ಅಂತ ಟರ್ನ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿ 3 4 ನೋಡಿದ್ರಲ್ವಾ ಫ್ರೆಂಡ್ಸ್, ಇಷ್ಟು ಈಸಿ ಆಗಿದೆ. ಇದೇ ರೀತಿಯಾಗಿ ನಾನು ಅಂದ್ರೆ ನೆಕ್ಸ್ಟ್ ಇಲ್ಲಾಯಿತು, ನೆಕ್ಸ್ಟ್ ಇಲ್ಲಿ ತಗೋತಾ ಇದ್ದೀನಿ. ಹೀಗೆ ಫುಲ್ ಇಲ್ಲೇನು ಈ ತರ ಬಂದಿರತ್ತಲ್ಲ, ಇಲ್ಲೆಲ್ಲ ಇದೇ ತರ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಡಿಸೈನ್ ಫುಲ್ ಆಗಿದೆ. ನೋಡಿ, ಚಿಕ್ಕ ಚಿಕ್ಕ ಬಟನ್ ರೋಸ್ ತರ ಕಾಣಿಸ್ತಾ ಇದೆ ಅಲ್ವಾ? ಇದು ತುಂಬಾನೇ ಈಸಿಯಾಗಿ ಮತ್ತು ಬಹಳ ಬೇಗನೆ ಮುಗಿಯುತ್ತೆ ಫ್ರೆಂಡ್ಸ್. ಇದು ಕಾಟನ್ ಸೀರೆಗೆ ಪರ್ಫೆಕ್ಟ್ ಆಗಿರೋ ಡಿಸೈನ್. ಇದು ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಈಸಿಯಾಗಿ ಮುಗಿಸ್ಬೋದು ಫ್ರೆಂಡ್ಸ್. ಮತ್ತೆ ಜಾಸ್ತಿ ಟೈಮು ಬೇಕಾಗಲ್ಲ. ಈ ವಿಡಿಯೋನ ನೋಡ್ಬಿಟ್ಟು ಹಾಗೆ ಹೋಗಬೇಡಿ, ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದರಿಂದ ನಮಗೂ ಸಹ ಹೆಚ್ಚಿನ ವಿಡಿಯೋ
ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಈ ವಿಡಿಯೋದ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದರಿಂದ ಅವರಿಗೆ ಒಂದು ಸುಂದರವಾದ ಹ್ಯಾಂಡ್ ಎಂಬ್ರಾಯ್ಡ್ರಿ ಬಾರ್ಡರ್ ಡಿಸೈನ್ ಹಾಕೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.